ನಮಸ್ತೆ ಗುರೂಜಿ. ನಮಸ್ಕಾರ. ನಮಸ್ಕಾರ. ಸಮಸ್ತ ನಮ್ಮ ಶ್ರೀ ವಿಜಯ ನ್ಯೂಸ್ 24 ವಾಹಿನಿಯ ವೀಕ್ಷಕರಿಗೆ ನಮ್ಮ ವಿಜಯ ನ್ಯೂಸ್ 24 ವತಿಯಿಂದ ಸ್ವಾಗತ. ನಮ್ಮ ಗುರೂಜಿಯವರಿಗೂ ಈ ನಮ್ಮ ಚಾನಲ್ ವತಿಯಿಂದ ಸ್ವಾಗತ ಕೋರುತ್ತಾ, ಗುರೂಜಿ, ಈ ನಿಮ್ಮ ಪ್ರಖ್ಯಾತ ಸಂಖ್ಯಾಶಾಸ್ತ್ರದ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೆ. ನಮ್ಮ ಈ ವಾಹಿನಿಗೆ ಬಂದ ಮೇಲೆ ನಿಮ್ಮ ಅನುಭವಗಳು ಮತ್ತು ಸಂಖ್ಯಾಶಾಸ್ತ್ರದ ಪ್ರಭಾವಗಳು ಎಲ್ಲ ತಿಳ್ಕೊಂಡು ನಮ್ಗೆ ಭಾಳ ಸಂತೋಷ ಆಯಿತು. ಹಾಗೂ ಈ ಸಮಸ್ತ ರಾಜ್ಯ ಎಲ್ಲ ಕಡೆ ನೀವು ಪ್ರಚಾರಕ್ಕೋಸ್ಕರ ಸಂಚಾರ ಮಾಡಿ ಎಲ್ಲ ಜನತೆಗೆ ಅವರ ಕುಂದುಕೊರತೆ, ಅವರ ಜೀವನದ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿದ್ದೀರಾ ಅಂತ ತಿಳಿದು ಭಾಳ ಸಂತೋಷ ಆಯಿತು. ಈ ಚಟುವಟಿಕೆಗಳ ಮಧ್ಯದಲ್ಲೂ ನಮ್ಮ ವಿಜಯವಾಹಿನಿಗೂ ಬಂದು ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತು ಎಲ್ಲ ಶಾಸ್ತ್ರದ ಬಗ್ಗೆಯೂ ಜನತೆಗೆ ಸ್ವವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಸಂತೋಷ. ಈಗ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸಂಖ್ಯಾಶಾಸ್ತ್ರದ ಬಗ್ಗೆ ಜನತೆಗೆ ಏನು ನಿಮ್ಮ ಸಂದೇಶಗಳು ಸ್ವಲ್ಪ ತಿಳಿಸ್ಕೊಡ್ತೀರಾ? ಶ್ರೀ ವಿಜಯ TV ವಾಹಿನಿ ವೀಕ್ಷಕರಿಗೆ ಮೊದಲಿಗೆ ನಮಸ್ಕಾರ ಹೇಳ್ತಾ, ಆತ್ಮೀಯರು ಮತ್ತು ಹಿರಿಯರು, ಮೈಸೂರಿನ ಪ್ರಖ್ಯಾತ ಕೈಗಾರಿಕೋದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ಅರ್ಜುನ್ ಮಹೇಶ್ರವರು ಬಹುಶಃ ಮೈಸೂರಿನಲ್ಲಿರ್ತಕ್ಕಂಥ ಬಹುತೇಕರಿಗೆ ಗೊತ್ತಿರ್ತಕ್ಕಂಥದ್ದು. ನನಗೆ ಗೊತ್ತಿದೆ, ಸಾಕಷ್ಟು ವಿಷಯಗಳನ್ನ ಕೇಳಿದ್ದೀನಿ. ಮತ್ತು ನಾನು ಶ್ರೀ ವಿಜಯ ತಮ್ಮದೇ ಚಾನಲ್ನಲ್ಲಿ ಸಾಕಷ್ಟು ಎಪಿಸೋಡ್ಗಳನ್ನ ನಾನು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಮತ್ತು ಈ ವಾಸ್ತುಗೆ ಸಂಬಂಧಪಟ್ಟದ ಎಪಿಸೋಡ್ಗಳನ್ನ ನಾವು ಮಾಡಿದ್ದೀವಿ. ಬಹುಶಃ ತಮಗೆ ಗೊತ್ತಿದೆ. ತಾವು ಮೊದಲಿಗೆ ನನ್ನನ್ನು ಪರಿಚಯ ಮಾಡ್ಕೊಂಡು ಕೇಳ್ಕೊಂಡಾಗ, ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಜನರಿಗೋಸ್ಕರ ತಾವು ಕೇಳ್ಕೊಂಡ್ರಿ. ನಮ್ಮ ಮೈಸೂರಿನ ನಾಗರಿಕರಿಗೆ ಏನಾದರೂ ಒಂದು ಹೊಸ ರೀತಿಯಲ್ಲಿ ನನ್ನ ಸಹಕಾರ ನೀಡಬೇಕು ಅಂತ ತಾವು ಮುಂಚಿನಿಂದನೂ ಮಾತಾಡ್ತಿದ್ರಿ. ಅದು ನನಗೆ ಗೊತ್ತಿತ್ತು. ಯಾಕೆಂದರೆ ತಮ್ಮ ಈ ನಿಮ್ಮ ಉದ್ಯಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀಯುತ ಕೈಗಾರಿಕೋದ್ಯಮಿಗಳು, ಅವ್ರಿಗೂ ಶ್ರೀನಿಧಿ ಚಕ್ರವರ್ತಿಯವರು ಇರ್ಬೋದು, ಮತ್ತು ಸನ್ಮಾನ್ಯ ರಂಜನ್ ಉದಯ್ ಸಾಹೇಬ್ರು ಇರ್ಬೋದು, ತಾವು ದೊಡ್ಡ ಕೈಗಾರಿಕೋದ್ಯಮಿಗಳು, ತಾವುಗಳು ಕೇಳ್ಕೊಂಡಾಗ ನಾನು ಬಂದು ಕೆಲವೆಲ್ಲ ಎಪಿಸೋಡ್ಗಳನ್ನ ಮಾಡಿಕೊಟ್ಟೆ. ನಮ್ಮ ಉದ್ದೇಶ ಏನಂದರೆ, ಈ ಒಂದು ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಮತ್ತು ಜ್ಯೋತಿಷ್ಯ ಅಂತಕ್ಕಂಥದ್ದು, ವಾಸ್ತು ಅಂತಕ್ಕಂಥದ್ದು, ಇದೆಲ್ಲ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಏನು ಜನರ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಇದ್ರ ಮುಖಾಂತರ ಮಾಡಬೇಕು ಅನ್ನೋದು ಉದ್ದೇಶ. ಯಾವುದೇ ರೀತಿ ಏನು ಕಮರ್ಷಿಯಲ್ ಥಿಂಕಿಂಗ್ ಇಲ್ಲ ಇಲ್ಲಿ. ಈಗ ನಾಡಿನಾದ್ಯಂತ ನಾವು ಓಡಾಡ್ತಿದ್ದೀವಿ. ಬಹುತೇಕ ಶ್ರೀಮಂತ ವರ್ಗಕ್ಕೆ ನನ್ನ ಪರಿಚಯ ಇದೆ, ಶ್ರೀಮಂತ ವರ್ಗಕ್ಕೆ. ಯಾಕೆಂದರೆ ನಾನು ಈ ಗೂಗಲ್ ಪ್ರಪಂಚದಲ್ಲಿ ಮತ್ತು ಜಸ್ಟ್ ಡಯಲ್ ಪ್ರಪಂಚದಲ್ಲಿ ಸಾಕಷ್ಟು ಜನರು ನನ್ನನ್ನು ಭೇಟಿ ಮಾಡ್ತಾರೆ. ಸಾವಿರಾರು ರೂಪಾಯಿ ನನ್ನನ್ನು ಭೇಟಿ ಮಾಡಲಿಕ್ಕೋಸ್ಕರ ವ್ಯಯ ಮಾಡ್ತಾರೆ. ಸೊ ಬಹುಶಃ ಈ ವಿಷಯಕ್ಕೆ ಬಂದೆ ಸ್ವಾಮೀಜಿ ಗುರುಗಳೇ. ಸಾಮಾನ್ಯ ಏನಾಗುತ್ತೆ, ಶ್ರೀಮಂತ ವರ್ಗದಲ್ಲಿ ಅವರಿಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ, ಮತ್ತು ಓದು ಬರ ಎಲ್ಲ ಗೊತ್ತಿರುತ್ತೆ, ಸಾಫ್ಟ್ವೇರ್, ಈ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಅವ್ರೇನು ಮಾಡ್ತಾರೆ, ಅವ್ರ ಮೊಬೈಲಲ್ಲೇ ನೆಟ್ಟಲ್ಲೇ ಚೆಕ್ ಮಾಡಿಕೊಂಡು ಕೇಳೋ ಪರಿಸ್ಥಿತಿ ಇದೆ. ಆದರೆ ಬಡ ಜನರಲ್ಲಿ ಅವೆಲ್ಲ ಇರೋದಿಲ್ಲ, ಕೂಲಿ ಕಾರ್ಮಿಕರಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ವಿಜಯ ನ್ಯೂಸ್ 24 ಚಾನಲ್ ಉದ್ದೇಶ ಏನಂದರೆ, ಅತಿ ಕಡಿಮೆ ದರದಲ್ಲಿ, ಅವ್ರಿಗೆ ಎಟುಕುವ ಇದರಲ್ಲಿ ನಿಮ್ಮ ಸಂಖ್ಯಾಶಾಸ್ತ್ರದ ಅವರ ಜೀವನದಲ್ಲಿ ಹೋಗುವ ಕುಂದುಕೊರತೆಗಳು ಮತ್ತು ವಾಸ್ತುಶಾಸ್ತ್ರ ಆಗಲಿ, ವೈಜ್ಞಾನಿಕದ್ದು ಆಗಲಿ, ಎಲ್ಲದೂ ಸ್ವಲ್ಪ ತಿಳಿಸ್ಕೊಡೋಕ್ಕೆ ನಾನು ಬಯಸ್ತೀನಿ. ಖಂಡಿತ ನೀವು ತಾವು ಅಪೇಕ್ಷೆ ಪಡ್ತಿರ್ತಕ್ಕಂಥ ವಿಚಾರ ನಾನು ಈಗಾಗಲೇ ಸೂಕ್ಷ್ಮವಾಗಿ ತಿಳ್ಕೊಂಡೆ. ಓಕೆ. ಈಗ ತಮ್ಮ ಅಭಿಪ್ರಾಯ ಏನು ಅನ್ನೋದು ನನಗೆ ಅರ್ಥ ಆಯಿತು. ಓಕೆ. ಬಹುಶಃ ನೀವು ನಮ್ಮ ಶ್ರೀ ವಿಜಯ TV ವಾಹಿನಿ ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು ಸಾಮಾನ್ಯವಾಗಿ TV ವಾಹಿನಿಯನ್ನು ಮಧ್ಯಮ ವರ್ಗದವರು ಮತ್ತು ಬಡತನದಲ್ಲಿರ್ತಕ್ಕಂಥ ಕೆಳಸ್ತರದಲ್ಲಿರ್ತಕ್ಕಂಥ ಜನರು ವೀಕ್ಷಣೆ ಮಾಡೋದು. ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ದುಬಾರಿ ಅನ್ನೋ ರೀತಿಯಲ್ಲಿ ಅವರ ಭಾವನೆ ಇರುತ್ತೆ. ಅದು ಸಹಜ ಕೂಡ. ವಾಸ್ತವವಾಗಿ ಆ ನೆಲೆಗಟ್ಟಿನಲ್ಲಿ ಹೌದು, ಸತ್ಯ. ಆದರೆ ತಾವು ಹಿರಿಯರಿದ್ದೀರಿ. ನನಗೆ ಒಂದು ಸಂತೋಷದ ವಿಚಾರ ಏನಂದರೆ, ತಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾಕೆಂದರೆ ನೀವು ಕೊರೋನಾದಂಥ ಒಂದು ಏನು ಕ್ರಿಟಿಕಲ್ ಆಗಿರ್ತಕ್ಕಂಥ ಸಿಚುವೇಶನ್ಸ್ನಲ್ಲಿ ನೀವು ಮಾಡಿರ್ತಕ್ಕಂಥ ಸೇವೆಯನ್ನು ನೆನಪಿಸ್ಕೊಂಡ್ರೆ ಮೈ ರೋಮಾಂಚನ ಆಗ್ತದೆ. ಲಕ್ಷಾಂತರ ಜನರಿಗೆ, ನಿರ್ಗತಿಕರಿಗೆ ಆಹಾರದ ಪಟ್ಟಣವನ್ನು ಕೊಡ್ತಕ್ಕಂಥದ್ದು, ದಿನಸಿ ಧಾನ್ಯಗಳನ್ನ ನೀಡಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ. ಬಹುಶಃ ನಿಮ್ಮ ಒಡನಾಟದಲ್ಲಿರ್ತಕ್ಕಂಥ ನಿಮ್ಮ ಮಿತ್ರರು ಕೂಡ ನನಗೆ ಹೇಳಿದ್ದಾರೆ,
ತಾವು ಕೂಡ ಕೆಲವು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಟಿ ವಿ ವಾಹಿನಿಯಲ್ಲಿ ನಾನು ನೋಡಿದ್ದೀನಿ. ಸಾಕಷ್ಟು ಶ್ರಮ ವಹಿಸಿದ್ರಿ. ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೊರೋನಾ ಭಯವನ್ನು ಬಿಟ್ಟು ತಾವು ಆ ಸೇವೆ ಮಾಡಿರ್ತಕ್ಕಂಥದ್ದು ನಾನು ಬಹಳಷ್ಟು ಹೆಮ್ಮೆ ಇರ್ತಕ್ಕಂಥ. ನಮ್ಮ ಉದ್ದೇಶ ಗುರೂಜಿ ಏನಂದರೆ ನಾವು ಮಾಡೋ ಕೆಲಸ ಕಾರ್ಯಗಳು ಬಲಗೈ ಎಡಗೈಲೇ ಗೊತ್ತಾಗಬಾರ್ದಲ್ಲ, ಆ ಥರ ನಾವು ಬೆಳಕಿಗೆ ಬರೋದು ಬೇಡ ಅಷ್ಟೇ. ಅದು ತಮ್ಮ ದೊಡ್ಡತನ. ನಾನು ಆ ವಿಷಯಕ್ಕೋಸ್ಕರ ಖಂಡಿತ ತಾವು ಏನೇ ಹೇಳಿದ್ರು ನಾನು ಈ ವಾಹಿನಿ ಮುಖಾಂತರ ನಮ್ಮ ಜನರಿಗೋಸ್ಕರ, ನಮ್ಮ ಮೈಸೂರಿನ ಜನರಿಗೋಸ್ಕರ ಖಂಡಿತ ಈ ಏನಿದೆ ಸಂಖ್ಯಾ ಜ್ಯೋತಿರ್ವಿಜ್ಞಾನ, ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಏನಿದೆ, ವಾಸ್ತು ಅಂತಕ್ಕಂಥದ್ದೇನಿದೆ, ನಮ್ಮ ಸಾಮಾನ್ಯ ಜನರಿಗೆ ಸಾಕಷ್ಟು ನೋವುಗಳಿದ್ದೇ ಇರ್ತದೆ. ಎಲ್ಲೋ ಒಂದು ಕಡೆ ಮದುವೆ ಆಗಿರೋದಿಲ್ಲ, ಉದ್ಯೋಗ ಸಿಕ್ಕಿರೋದಿಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸು, ಮನೆಯಲ್ಲೋ ಕನ್ಸ್ಟ್ರಕ್ಷನ್ಸ್ ಮಾಡಿ ಅರ್ಧಂಬರ್ಧ ನಿಂತ್ಕೊಂಡಿರುತ್ತೆ, ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ಗಳು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತೆ, ಎಲ್ಲ ಒಂದು ಕಡೆ ಎಜುಕೇಷನ್ ವೀಕ್ ಇರುತ್ತೆ, ಮನೆಯಲ್ಲಿ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಓಕೆ. ಸೊ 108 ಸಮಸ್ಯೆಗಳು ನಮ್ಮ ವೀಕ್ಷಕರಿಗೆ ಅಂದರೆ ಜನರಿಗೆ, ಮೈಸೂರಿನ ನಾಗರಿಕರಿಗೆ ಇಲ್ಲ ಅಂತಲ್ಲ, ಇದೆ. ಬಟ್ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಕಂಡುಕೊಳ್ಳಿಕ್ಕೆ ಅಂದರೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇಂಥವ್ರ ಹತ್ರ ಹೋಗ್ಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಇದ್ರೂ ಕೂಡ ಹೋಗ್ಲಿಕ್ಕೆ ಅಂಜಿಕೆ ಇರುತ್ತೆ. ಯಾಕಂದ್ರೆ ದುಬಾರಿ ಈಗ ಟಿವಿ ಚಾನಲ್ ವಾಹಿನಿ ಅಂದ್ರೆ ಅಲ್ಲಿ ಹೋದ್ರೆ ಏನೋ ದುಬಾರಿ ಅಂತ ಶ್ರೀಮಂತ ವರ್ಗದವರು, ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಶ್ರೀಮಂತ ವರ್ಗದವರು ನಾನು ಒಂದು 5,000 ರೂಪಾಯಿ ಫೀಸ್ ಮಾಡ್ತೀನಿ ಅಂದರೆ ಅವ್ರು ಕೊಡ್ತಾರೆ. ಮಿಡ್ಲ್ ಕ್ಲಾಸ್ ಮತ್ತು ಕೆಳಗಡೆ ಇರ್ತಕ್ಕಂಥವ್ರು ಆ ಹಣನ ಇಟ್ಕೊಂಡು ತಿಂಗಳಾನ್ಗಟ್ಲೆ ಜೀವನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಅದು ದುಬಾರಿ ಅನ್ನಿಸ್ಬೋದು. ಕರೆಕ್ಟ್. ಆದರೆ ನಾನು ತಮ್ಮ ಕಳಕಳಿ ನಾನು ಕೇಳಿಸ್ಕೊಂಡೆ. ಒಂದು ಮನವಿ ಏನಂದರೆ ಗುರುಗಳೇ, ಬೇಕಾದ್ರೆ ನಮ್ಮ ಮೈಸೂರಿನ ಜನತೆ ಅತಿ ಬಡವರು, ಯಾವುದೇ ಅಂಜಿಕೆ ಇಲ್ಲದೇ ಬಂದು ನಮ್ಮ ಟಿ ವಿ ಚಾನಲ್ ನಮ್ಮ ವಾಹಿನಿಯಲ್ಲಿ ಸ್ಟುಡಿಯೋದಲ್ಲಿ ನಿಮ್ಮ ಸ್ಥಳದಲ್ಲಿ ಕೂತ್ಕೊಂಡು ಅವರು ಕುಂದುಕೊರತೆಯನ್ನು ಕೇಳ್ಕೊಳ್ಳಿ ಅನ್ನೋದೇ ನನ್ನ ಬಯಕೆ. ಯಾಕಂದರೆ ಇದರಲ್ಲಿ ಯಾವುದೇ ದುಂದುವೆಚ್ಚ ಬೇಡ, ದುಬಾರಿ ಬೇಡ, ಅವ್ರ ಕೈ ಎಡ್ಕೋ ರೇಟಲ್ಲೇ ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟೇ ಕೊಟ್ಟು ಅವ್ರ ಪರಿಹಾರನ ಬಯಸ್ಕೊಂಡು ಮಾಡ್ಕೊಂಡು ಹೋಗಲಿ. ತಮ್ಮ ಉದ್ದೇಶ ತುಂಬ ಮೆಚ್ಚುವಂಥದ್ದು. ತಾವು ಜನರ ಸೇವೆ ಮಾಡ್ತಿರ್ತಕ್ಕಂಥ ರೀತಿ ನೀತಿಗಳೆಲ್ಲ ನನಗೆ ಗೊತ್ತಿದೆ. ಸಾಕಷ್ಟು ಲಯನ್ಸ್ ಕ್ಲಬ್ಬಲ್ಲಿ ತಾವು ಸೇವೆ ಮಾಡ್ತಿದ್ದೀರಿ, ಮತ್ತು ರೋಟರಿಗಳಲ್ಲಿ ಸೇವೆ ಮಾಡ್ತಿದ್ದೀರಿ. ನಮ್ಮದೇ ಆದ ಮೈಸೂರಿನಲ್ಲಿ ಡೆವಲಪರ್ಸ್ ನಮ್ಮ ಪಾರ್ಟ್ನರ್ ಇದಾರಲ್ಲ ರಂಜನ, ಅವರು ಲಯನ್ಸ್ ಕ್ಲಬ್ಬಲ್ಲಿ ಭಾಳ ಸೇವೆ ಮಾಡ್ತಾ ಇದ್ದಾರೆ. ಹೌದು, ತಾವು ಒಡನಾಟಿಗಳ ಮೂವರು ಮಿತ್ರರು ಸಮಾಜಮುಖಿಯಾಗಿ ತಾವು ಮಾಡಿರ್ತಕ್ಕಂಥ ಸೇವೆ, ಮಾಡ್ತಾ ಇರ್ತಕ್ಕಂಥ ಸೇವೆಗೆ ನಾನು ಕೈ ಜೋಡಿಸ್ತೀನಿ. ನನ್ನ ಅಳಿಲು ಸೇವೆ ಏನಿದೆ ಅದನ್ನು ನಾನು ಮಾಡಲಿಕ್ಕೆ ಸಿದ್ಧಿದ್ದೀನಿ. ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ನೀವೇನು ಗುರೂಜಿ ಬಂದು ಕಡಿಮೆ ದರದಲ್ಲಿ ಖಂಡಿತ ಅದೇ ಮನವಿ ನಮ್ಮ ಪರವಾಗಿ ಜನತೆಗೋಸ್ಕರ, ಖಂಡಿತ ಮೈಸೂರಿನ ಜನತೆಗೋಸ್ಕರ ನಮ್ಮ ಟಿವಿ ನಿಮ್ಮ ಕೋರಿಕೆ ಏನಿದೆ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ನಾನು ಮೈಸೂರಿನ ಜನರಿಗೆ ಏನು ದುಬಾರಿ ಅಂತಕ್ಕಂಥ ಕಾಸ್ಟ್ ಅಂತಕ್ಕಂಥದ್ದು ಏನಿದೆ ಅದನ್ನು ಅಲ್ಲಿ ಬಿಟ್ಟು ಜನರ ಸೇವೆಗೋಸ್ಕರ ತಮ್ಮ ಜೊತೆ ನಾನು ಕೈ ಜೋಡಿಸ್ತೀನಿ. ಖಂಡಿತ. ಅತ್ಯಂತ ನಮ್ಮ ಕಳೆ ಮನವಿ ಇಷ್ಟೇ, ಮೈಸೂರಿನ ಜನತೆಯಲ್ಲಿ ಈ ಕೊರೋನಾ ಟೈಮ್ನಲ್ಲಿ ತುಂಬ ಜನಗಳು, ಈ ದೊಡ್ಡ ದೊಡ್ಡ ವ್ಯವಹಾರ ಬಿಸ್ನೆಸ್ ಮ್ಯಾನ್ಗಳಿಗೆ ಅಷ್ಟೇನು ತೊಂದರೆ ಆಗಿಲ್ಲ, ಕೂಲಿ ಕಾರ್ಮಿಕರಿಗೆಲ್ಲ, ಅದು ಕಟ್ಟಡ ಕೆಲಸದವರೆಲ್ಲ ಭಾಳ ತೊಂದರೆ ಆಗಿದೆ. ಮತ್ತು ಜೊತೆಯಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು, ವಾಹನ ಚಾಲಕ, ಲಾರಿ ಡ್ರೈವರ್, ಅವ್ರಿಗೆಲ್ಲ ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ, ಹೇಗೆ ಜೀವನ ಸಾಕ್ತಂತ ಅವ್ರಿಗೆ ಸ್ವಲ್ಪ ಗೊಂದಲ ಆಗಿರುತ್ತೆ. ಅವ್ರ ಗೊಂದಲನ ಪರಿಹಾರ ಮಾಡ್ಕೊಳಕ್ಕೆ ಇಲ್ಲಿ ಬಂದು ಹೋಗಲಿ ಅಷ್ಟೇ ನನ್ನ ಕಳೆ ಮನವಿ ಅವರಿಂದ. ಮತ್ತು ಅದು ಅತಿ ದುಂದು ವೆಚ್ಚನೂ ಬೇಡ. ಕೆಲವ್ರಿಗೆ ಅನಿಸುತ್ತೆ ಟಿ ವಿ ಚಾನಲ್ ಸ್ಟುಡಿಯೋಗೆ ಬಂದರೆ ಭಾಳ ಏನೋ ಖರ್ಚು, ಕಾರ್ಪೊರೇಟ್ ಲೆವೆಲ್ ನೋಡ್ತಾರೆ ಅವರು. ಬಹುಶಃ ಇನ್ನೊಂದೇನಂದ್ರೆ ಅವ್ರಿಗೆ ಜನಸಾಮಾನ್ಯರಿಗೆ ಈಗಾಗಲೇ ಅರಿವು ಬಂದಿದೆ. ಯಾಕೆಂದ್ರೆ ನೀವೇ ಹೇಳ್ತಾ ಇರ್ತೀರಿ, ಹೈಲೈಟ್ ಮಾಡ್ತಾ ಇರ್ತೀರಿ, ಇವರು ನಾಡಿನ ಪ್ರಖ್ಯಾತ ಸಂಖ್ಯಾಶಾಸ್ತ್ರರು, ಕರ್ನಾಟಕ ರಾಜ್ಯದಲ್ಲಿ ಮುಂಚೂಣಿನಲ್ಲಿದ್ದಾರೆ. ಅದರಲ್ಲೂ ನಾನು ಕೇಳಿ ಬಂದೆ, ಸ್ವಲ್ಪ ಮಹಾರಾಷ್ಟ್ರ ಅಲ್ಲಿಂದ ಎಲ್ಲ ನಿಮ್ಮ ಕಡೆ ಬಂದು ಬರಬೇಕು ಅನ್ನೋ ಅಂತರ್ರಾಜ್ಯದಿಂದ ಬಂದಿದ್ದಾರೆ, ಆಳ್ಕಿರುತ್ತೆ. ಆದರೆ ಅಂತರ್ರಾಜ್ಯದಲ್ಲೆಲ್ಲ ನೀವು ಭಾಳ ಪ್ರಸಿದ್ಧಿಯಾಗಿದ್ದೀರಾ, ಎಲ್ಲರೂ ಬಂದು ಪರಿಹಾರ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಕಳಕಳಿ ಏನಂದರೆ ನಮ್ಮ ಮೈಸೂರು ಜನತೆಯೂ ನಿಮ್ಮ ಜ್ಞಾನವನ್ನು ಅವರು ಕುಂದುಕೊರತೆ ಎಲ್ಲ ಬಂದು ಕೇಳಿಕೊಂಡು ನಿಮ್ಮ ಸಂಖ್ಯಾಶಾಸ್ತ್ರದಲ್ಲಿ, ಜ್ಯೋತಿಷ್ಶಾಸ್ತ್ರದಲ್ಲಿ ಯಾವುದೇ ಅವರ ಮನೆಯಲ್ಲಿ ಅವರ ಮದುವೆ ಕಾರ್ಯ ಆಗಿರ್ಬೋದು, ವ್ಯವಹಾರ ಚಟಿಕೆ ಇರ್ಬೋದು, ಕಟ್ಟಡ ಕೆಲಸದಲ್ಲಿ ಏನೇ ಕುಂದುಕೊರತೆ ಬಂದರೂ ನಿಮ್ಮಲ್ಲಿ ಬಂದು ಪರಿಹಾರ ಮಾಡ್ಕೊಂಡು ಹೋಗಲಿ. ಅತಿ ಕಡಿಮೆ ವೆಚ್ಚದಲ್ಲೇ ಮಾಡ್ಕೊಳ್ಳಿ, ಬೇಕಾದ್ರೆ ಅವ್ರ ಕೈ ಎಟ್ಕೋ ರೇಟಲ್ಲೇ ಮಾಡ್ಕೊಳ್ಳಿ ಅನ್ನೋದು ಮನವಿ ಅಷ್ಟೇ, ಇನ್ನೇನಿಲ್ಲ ನಮ್ಮ ಕಳಕಳೆ. ಖಂಡಿತವಾಗ್ಲೂ ಶ್ರೀ ವಿಜಯ ಟಿ ವಿ ವತಿಯಿಂದ ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಮೈಸೂರಿನ ಜನರಿಗೆ, ನಿಮ್ಮ ಟಿ ವಿ ಚಾನಲ್ ವೀಕ್ಷಕರಿಗೆ ಖಂಡಿತ ತಮ್ಮ ಕೋರಿಕೆ ಏನಿದೆ ಆ ಕೋರಿಕೆಗೆ ನಾನು ತಲೆ ಬಾಗ್ತೇನೆ. ಖಂಡಿತ ಜನರ ಸೇವೆಗೆ ತಾವೆಷ್ಟು ಬಾಗ್ತಿದ್ದೀರಿ, ಎಷ್ಟು ಶ್ರಮ ಪಡ್ತಾ ಇದ್ದೀರಿ,
ತಮ್ಮ ಶ್ರಮಕ್ಕೆ ನಾನೊಂದು ಅಳಿಲು ಸೇವೆ ಮಾಡಲಿಕ್ಕೆ ಖಂಡಿತ ಒಪ್ತೀನಿ ಅನ್ನೋ ಮಾತನ್ನು ತುಂಬ ಧನ್ಯವಾದಗಳು ಗುರೂಜಿ. ಮತ್ತೊಮ್ಮೆ ನಮ್ಮ ಮೈಸೂರು ಜನತೆಗೆ ಕೇಳುವುದೇನೆಂದರೆ, ನಮ್ಮ ಗುರೂಜಿ ಹತ್ರ ಹಲವು ಜ್ಞಾನ ಇದೆ. ಹಲವಾರು ಸಂಖ್ಯಾಶಾಸ್ತ್ರದಲ್ಲಿ, ಜ್ಯೋತಿಷ್ಶಾಸ್ತ್ರ ಆಗಲಿ, ಮತ್ತು ಯಾವುದೇ ಕುಂದುಕೊರತೆಯನ್ನು ಯಾವುದೇ ಅಳುಕಿಲ್ಲದೇ ಬಂದು ನೀವು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗೋದು. ಪ್ರತಿದಿನ ಭಾನುವಾರನೂ ಆಗುತ್ತೆ ಗುರುಗಳು, ಟೈಮ್ ಮಾಡಿಕೊಂಡು ತಾವು ಕೇಳ್ಕೊಂಡ್ರೆ ಖಂಡಿತ ನಾವು ಸಂಜೆ ಟೈಮಲ್ಲಿ ಸಂಜೆ 6ರಿಂದ 7:30 8 ಗಂಟೆ ಒಳಗೆ ಸಂಜೆ ನಿಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದು ನೀವು ಕೇಳ್ಕೊಂಡು ಹೋಗ್ಬೋದು ಅಂತ ಈ ಸಂದರ್ಭದಲ್ಲಿ ನಮ್ಮ ಶ್ರೀ ವಿಜಯ ವಾಹಿನಿ ವತಿಯಿಂದ ನಿಮ್ಮೆಲ್ಲರಿಗೂ ನಮ್ಮ ಮನವಿ. ಗುರುಗಳೇ ತುಂಬ ಸಂತೋಷ, ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.